ಹೇಳ್ರಿ ಎಷ್ಟಿದು? ಇದು ಸ್ಟಾರ್ಟಿಂಗ್ 800ಲಿಂದ ಇದೆ 1 kg. ಇದಾ? ಇದು 800. ಇದು ಲಿಚ್ಚಿ ಹೂವು ಬರುತ್ತಲ್ವ, ಹಾಂ ಆ ಲಿಚ್ಚಿ ಫ್ಲವರ್ಲಿಂದ ಮಾತ್ರನೇ ಕಲೆಕ್ಟ್ ಮಾಡೋದು. ಇದು ಸಿಂಗಲ್ ಫ್ಲವರ್. ಇದು ಅಜ್ವೈನ್, ಇದು ಹೊಂಕಾಲ್ ಅಂತಾರಲ್ವ, ಓಂಕಾಳ್, ಆ ಹೂವಲ್ಲಿಂದ ಮಾತ್ರನೇ ಕಲೆಕ್ಟ್ ಮಾಡೋದು. ಇದು ಸಿಂಗಲ್ ಫ್ಲವರೇ. ಇದು ವೈಲ್ಡ್ ಸ್ಮಾಲ್ ಬಿ ಬರುತ್ತೆ ಕಾಡಲ್ಲಿ, ಸಣ್ಣಲ್ಲ ಆ ಹೂವು, ಅದು ಸಣ್ಣದಲ್ಲಿಂದ ಕಲೆಕ್ಟ್ ಮಾಡೋದು. ಮಲ್ಟಿ ಫ್ಲವರ್. ಇದು ರೋಸ್ ಪೆಟಲ್ಸ್ ಹನಿ, ಇನ್ಫ್ಯೂಸ್ಡ್ ವೆರೈಟಿ. ರೋಸ್ ಹೂವು ಜೇನುತುಪ್ಪ ಎರಡು ಮಿಕ್ಸ್ ಮಾಡ್ತೀವಿ ನಾವು, ಅಂದರೆ 60 days ಸೋಕ್ ಮಾಡ್ತೀವಿ ಅದಕ್ಕೆ. ಸೇಮ್ ಇದು ಆ ಥರ ಜಿಂಜರ್ ವಿತ್ ಹನಿ, ಜಿಂಜರ್ ಇನ್ಫ್ಯೂಸ್ಡ್ ಇತ್ತು ಹನಿ. ಸೇಮ್ ಅದು ಕೂಡ 60 days ನಾವು ಸೋಕ್ ಮಾಡ್ತೀವಿ. ಎಲ್ಲ ಹನಿನೇ, ಬಟ್ ಡಿಫ್ರೆಂಟ್ ಫ್ಲೇವರು. ಫ್ಲೇವರ್ಸ್ ಅಲ್ಲ, ಫ್ಲವರಿಂಗ್ ಡಿಫ್ರೆನ್ಸ್. ಹಾಂ, ಫ್ಲವರ್ಸ್ ಡಿಫ್ರೆನ್ಸ್. ಹಾಂ, ಇದರ ನ್ಯಾಚುರಲ್ ನಮ್ಮ ಓನ್ ಪ್ರೊಡಕ್ಷನ್ ಇದೆಲ್ಲ. ಇದೇನು ಇಲ್ಲಿ ಪಕ್ಕದಲ್ಲಿ ನೋಡ್ತಿದ್ದೀರಲ್ಲ, ಬಾಕ್ಸಿಂದ ಇದರಿಂದನೇ ತಯಾರು ಮಾಡಿರೋದಿದ್ದಲ್ಲ? ಹೌದು, ಅದರಿಂದನೇ ತಯಾರು ಮಾಡಿರೋದು. ಅದನ್ನು ತೋರಿಸಿ ಬನ್ನಿ ಯಾವ ಥರ ಆಗುತ್ತೆ ಅಂತ. ಹುಳ ಇರ್ತಾವ, ಹುಳ ಬೀಸ್ ಇರ್ತಾವ ಇದ್ರಲ್ಲ. ಅಲ್ಲ ಯಾವ ಥರ ಅದು ಜೇನುತುಪ್ಪ ಎಲ್ಲ ಇದು ಮಾಡುತ್ತೆ, ಪ್ರೊಡ್ಯೂಸ್ ಯಾವ ಥರ ಮಾಡುತ್ತೆ ಅದು? ಈ ಕಡೆ ಒಂದು ಹೋಲ್ ಇರುತ್ತೆ, ಎಲ್ಲಿ ಎಂಟ್ರಿ ಎಕ್ಸಿಟ್ ಗೇಟ್ ಥರ. ಅದು ಇದು ಇಲ್ಲಿರೋದು ಆ ಹೋಲ್, ಅದರಲ್ಲಿ ಆಚೆಗೆ ಬರ್ತಾವ ಮತ್ತೆ ಹೊರಗಡೆ ಹೋಗ್ತಾವ. ಹೇಳಿ ಇವಾಗ ಇನ್ನೊಂದ್ಸತಿ. ಈಗ ಫ್ಲವರಿಂಗ್ ಇರ್ತದಲ್ವ, ಹಾಂ, ಈಗ ಎಕ್ಸಾಂಪಲ್ ಲಿಚ್ಚಿ ಫ್ಲವರ್ ಹಣ್ಣಿ, ಆ ಲಿಚ್ಚಿ ತೋಟ ಇರುತ್ತಲ್ವ, ಒಂದು 20 ಎಕರೆ ಹಂಗ, ಆ ತೋಟದಲ್ಲಿ ನಾವು ಈ ಥರ ಬಾಕ್ಸ್ ಇಡ್ತೀವಿ. ಆ ತೋಟದಲ್ಲಿ, ಆ ಫ್ಲವರ್ ಬೆಳೆಯೋ ತೋಟದಲ್ಲಿ? ಹೌದು. ಆ ಥರದಲ್ಲಿ ಆ ಹೂವು ಇದ್ರೆ ಆ ಹೂವಲ್ಲಿಂದನೇ 90% ನೆಕ್ಟಾರ್ ಕಲೆಕ್ಟ್ ಆಗುತ್ತೆ. ಜೇನುಳದಲ್ಲಿ ಇವಾಗ ರಾಣಿ ಜೇನು ಅಂತ ಇರುತ್ತಲ್ಲ, ಅದು ನೋಡ್ಬೋದಾ ಇದ್ರಲ್ಲಿ ಬಾಕ್ಸಲ್ಲಿ ಎಲ್ಲಿರುತ್ತೆ ಅಂತ? ನೋಡ್ಬೋದಲ್ಲ, ತೋರಿಸಿ ಅದನ್ನ. ದೂರನೇ ಇರಲಿ. ಎಲ್ಲೈತಿ ಇದರಲ್ಲಿ ರಾಣಿ ಜೇನು ಅಂತಾರಲ್ಲ? ನೋಡ್ತಾ ಇದ್ದೀನಿ, ಅದು ಒಂದೇ ಜಾಗದಲ್ಲಿ ಇರಲ್ಲ, ಓಡಾಡ್ತಾ ಇರುತ್ತೆ ಅಲ್ಲಿ ಇಲ್ಲಿಗೆ. ಬೇರೆ ಬಾಕ್ಸಲ್ಲಿ ನೋಡಿ. ಯಾವುದು? ಅದು ಸ್ವಲ್ಪ ದಪ್ಪ ಇರುತ್ತೆ ನೋಡಿ. ಇದು ಹಾಂ, ನಂಗೆ ಕೈ ಟಚ್ ಮಾಡಬಾರ್ದು, ಕಚ್ತಾವ ಇಲ್ಲ. ಓಕೆ, ಅದು ರಾಣಿ ಜೇನು. ಹಾಂ, ಅದು ರಾಣಿ ಜೇನು. ಇವಾಗೆಲ್ಲ ಜೇನು ಬಂದು ಕೂಡ್ಬೇಕಂದ್ರೆ ಅದೆಲ್ಲಿರುತ್ತೋ ಅದು ಇದ್ರೇನೆ ಇರೋದಲ್ಲ, ಅದಿಲ್ಲ ಅದಿದ್ರೆ ಅಂದರೆ ಯಾವುದೂ ಇರಲ್ಲ. ಹೌದು. ಇದು ಎಕ್ಸಿಟ್ ಮತ್ತು ಎಂಟ್ರಿ ಗೇಟ್. ಇಲ್ಲಿಂದ ಹೋಗುತ್ತೆ, ಹೂವದಲ್ಲಿರೋ ಜೇನೆಲ್ಲ ತಗೊಂಬಂದು ಇಲ್ಲಿ ತಿರ್ಗಾ ಪ್ರೊಡ್ಯೂಸ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕೆಮಿಕಲ್ ಏನು ಮಿಕ್ಸ್ ಮಾಡಲ್ಲ ಅದರಲ್ಲಿ, ಪ್ಯೂರು ಪಕ್ಕ 100% ನ್ಯಾಚುರಲ್ ಆಗಿರುತ್ತೆ. ಪ್ಯೂರ್ ಹನಿಗೆ ಎಕ್ಸ್ಪೈರ್ ಇರಲ್ಲ, ಎಷ್ಟು ವರ್ಷ ಇಟ್ಕೊಂಡೆ ಏನು ಕೆಡಲ್ಲ. ಹಾಂ, ಎಕ್ಸ್ಪೈರಿ ಆ ಥರ ಏನು ಇರಲ್ಲ. ಎಷ್ಟು ವರ್ಷ ತನಕ ಯೂಸ್ ಮಾಡ್ಬೋದು ಅದನ್ನು? 100 years ಆದ್ರೆ ಏನು ಪರವಾಗಿ. ಏನು ಯೂಸ್? ಅದಕ್ಕೆ ನೀರು ಟಚ್ ಆಗಬಾರ್ದು, ಆದರೆ ಫ್ರಿಜ್ಜಲ್ಲಿ ಇಟ್ಬಾರ್ದು ಅಷ್ಟೇ. ಫ್ರಿಜ್ಜಲ್ಲಿ ಇಡಬೇಕು, ಫ್ರಿಜ್ಜಲ್ಲಿ ಇಡಬಾರ್ದು. ನಾರ್ಮಲ್ ಹೊರಗಡೆ ಇರುತ್ತೆ. ಸರಿ ಬ್ರೋ, ಎಲ್ಲಿ ಬರುತ್ತೆ ಹೇಳಿ ಇದು? ಎಲ್ಲಿ ಬರುತ್ತೆ ಇದು? ಇಲ್ಲಿ ಕಾರಲ್ಲಿ ನಂದಿ ಹಿಲ್ಸ್ಗೆ ಹೋಗೋ ರೂಟಲ್ಲಿ, ದೇವನಹಳ್ಳಿ ನಂದಿ ಹಿಲ್ಸ್ಗೆ ಹೋಗೋ ರೂಟಲ್ಲಿ ಬರುತ್ತೆ ಕಾರಲ್ಲಿ. ಸೊ ಯಾರಾದರೂ ನೋಡ್ತಿದ್ರೆ ಈ ರೂಟಲ್ಲಿ ಹೋಗೋರು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಬೆಸ್ಟ್ ರೇಟಲ್ಲೇ ಕೊಡ್ತೀರಾ ಅಂತ ಹೇಳ್ಬೋದು. ನ್ಯಾಚುರಲ್.